ಬಹಳ ಖುಷಿ ಕೊಡುವಂತ ವಿಚಾರ. ನಿನ್ನೆ ಬಂದು ಗುಡ್ ಫ್ರೈಡೆ, ನಾಳೆ ಬಂದು ಈಸ್ಟರ್. ಸುಖ ದುಃಖ ಎರಡು ಮಿಕ್ಸ್ ಆಗಿದೆ. ಇಲ್ಲಿ ಹೇಗಿದೆ ಅಂದ್ರೆ ಒಂಥರ ಪ್ರಿಮೈಸ್ ಮೊದಲೇ ಸಂಭ್ರಮ ತರ ಇದೆ. ಹೇಳಕ್ ಇಷ್ಟಪಡ್ತೀರಾ? ಇದರಿಂದ ಏನ್ ಸಂತೋಷ ಬೇಕಂತ ಇದೆ ಅಲ್ವಾ ಸಂತೋಷ. ಎಲ್ಲರೂ ಸಂತೋಷವಾಗಿರೋದು ನೋಡಿದ್ರೆ ಅದೇ ಒಂದು ದೊಡ್ಡ ಸಂತೋಷ ನನಗೆ. ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ಗೊಂದು ಹೊಸ ಕುಟುಂಬ ಸಿಕ್ಕಿದೆ. ಅಂದ್ರೆ ಈ ಪ್ರೀತಿ, ಈ ವಿಶ್ವಾಸ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ. ಇಷ್ಟು ಜನ ಇಲ್ಲಿಷ್ಟು ಸೇರಿ ನನ್ಗೋಸ್ಕರ ಇಷ್ಟೊತ್ತು ನಿಂತಿ ಮತ್ತೆ ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ. ಎಲೆಕ್ಷನ್ ಒಂದಾಗಿರ್ಬೋದು, ಓಟ್ ಆಗಿರ್ಬೋದು, ಅದು ಸೆಕೆಂಡ್ರಿ. ಬಟ್ ಆಶೀರ್ವಾದ ಮಾಡಕ್ ಜನ ಬೇಕಲ್ಲ, ಆ ಜನ ಇಲ್ಲಿ ಸಿಕ್ಕಿದ್ದಾರೆ. ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಸರ್ ಎಕ್ಸೆಪ್ಟ್ ಸರ್ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದ್ರ ಸರ್, ನನ್ನ ಬಗ್ಗೆ ನಾವೇ ಬ್ಲೇಮ್ ಮಾಡ್ಕೊಂತೀವಿ. ನಮ್ಗೆಲ್ಲ ಕಮರ್ಷಿಯಲ್ ಮೈಂಡ್ ಏನ್ ಬರುತ್ತೆ ಅಂತ ಯೋಚನೆ ಮಾಡ್ತೀವಿ. ನೀವು ಸಮಾಜ ಸೇವೆ ಮಾಡ್ಬೇಕು ಅಂತ ನಿಮ್ ಮನಸ್ಸಿಗೆ ಹೇಗ್ ಬಂದಿರಿ? ಇರೋದು ಒಂದೇ ಒಂದು ಜೀವನ, ಇರೋದು, ಒಂದೇ ಒಂದು ದುಡಿಮೆ ಇರೋದು. ನಮ್ಮನ್ನ ನಾಳೆ ದಿವಸ ನಾವೇನ್ ಮಾಡ್ತಾ ಇದೀವಿ ಅದನ್ನ ನೋಡಿ ಮತ್ತೆ ಒಬ್ರು ಮಾಡ್ಬೇಕಂತ ಒಂದು ಮೈಂಡ್ ಸೆಟ್ ನನಗೆ ಚಿಕ್ಕ ವಯಸ್ಸಿಂದ ಇದೆ. ಮತ್ತೆ ಈ ಸೇವೆ ಅಂತ ನಾನು ಅನ್ಕೊಳ್ಳಲ್ಲ. ನಮ್ಮ ಅಕ್ಕ ತಂಗಿರೆಲ್ಲ ಇದಾರಲ್ಲ, ಅವ್ರಿಗೆ ಒಂದು ಗಿಫ್ಟ್ ಅಷ್ಟೇ. ಇದು ಸೇವೆ ಅಲ್ಲ. ಇದು ರಾಂಗ್ ಆಗಿ ಹೇಳ್ತಾರೆ, ಸೇವೆ ಅಂತೂ ಮಾಡಿಲ್ಲ ನಾನು. ಸೇವೆ ಮಾಡೋದು ಗೆದ್ದು ಬಿದ್ಮೇಲೆ ನಾವು ಕಾರ್ಪೊರೇಟ್ ಅಲ್ಲಿ ಆಗ್ತೀವಲ್ವಾ, ಅವಾಗ ಜನಸೇವೆ ಮಾಡ್ತೀವಿ. ಇವಾಗ ಈಸ್ಟರ್ ಹಬ್ಬಕ್ಕೋಸ್ಕರ ಒಂದು ಸಣ್ಣ ಗಿಫ್ಟ್ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿದ್ರೆ ನಿಮ್ ಸ್ನೇಹಿತರು, ನಿಮ್ಮ ಅಣ್ಣನ ತಮ್ಮನ ಗೊತ್ತಿಲ್ಲ, ನೀವು ಕಾರ್ಪೊರೇಟ್ ಇನ್ನೂ ಆಗಿಲ್ಲ, ಕಾರ್ಪೊರೇಟ್ ಅಂತ ಒಂದು ಕ್ಯಾಪ್ಷನ್ ಕೊಟ್ಬಿಟ್ಟು ಏನ್ ಹೇಳ್ತೀರಾ? ಅದೇ ಪ್ರೀತಿ ವಿಶ್ವಾಸ ಅಂತ ಹೇಳಿದ್ದು. ಅದರಿಂದ ದೊಡ್ಡದು ಬೇರೆ ಏನೂ ಇಲ್ಲಲ್ಲ. ಪ್ರೀತಿ ವಿಶ್ವಾಸನೇ ದೊಡ್ಡದು. ಅವ್ರು ನಾನು ಆಲ್ರೆಡಿ ಮಾಡಿದಾರೆ ಅಂದ್ರೆ ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನೋಡಿ, ಮತ್ತೆ ಮತ್ತೆ ರಿಪಿಟೇಷನ್ ಅಂತಲ್ಲ, ಕುಟುಂಬ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಅದ್ರಲ್ಲಿ ಇಷ್ಟು ಹೆಣ್ಣು ಮಕ್ಕಳಿಗೆ 500-600 ಜನ ಹೆಣ್ಮಕ್ಳಿಗೆ ಸೀರೆ ಕೊಟ್ಟು ಊಟ ಕೊಟ್ಟಿರಾ. ಕೊಡೋದ್ರಲ್ಲಿ ಸಂತೋಷ ಇದೆಯಾ, ತಗೊಳ್ಳೋದ್ರಲ್ಲಿ ಸಂತೋಷ ಇದೆಯಾ? ಕೊಡೋದ್ರಲ್ಲಿ ಸಂತೋಷ ಇದೆ. ತಗೊಂಡು ಎಷ್ಟಂತ ಎತ್ಕೊಂಡೋಗಿ ಮನೇಲಿ ಇಟ್ಕೊಂತೀರಾ? ಇರೋದು ಖರ್ಚು ಮಾಡ್ಬೇಕಲ್ವಾ, ಒಳ್ಳೇದು ಖರ್ಚು ಮಾಡ್ಬೇಕಲ್ವಾ. ಸೊ ಅದೇ ತರಾನೇ ಇವಾಗ ಏನಂದ್ರೆ, ಕೆಲವು ವಿಷಯಗಳು ಬಂದ್ಬಿಟ್ಟು ನಮ್ ಕೈಯಲ್ಲಿ ಮಾಡಕ್ ಆಗೋದಿಲ್ಲ. ಅದಕ್ಕೆ ಒಂದು ಸ್ಥಾನ ಬೇಕು, ಒಂದು ಪೊಸಿಷನ್ ಬೇಕು. ಆ ಪೊಸಿಷನ್ ಇದ್ರೇನೆ ನಾವು ಮಾಡಕ್ಕಾಗೋದು. ಕೆಲವು ನಾವೇ ಮಾಡ್ಬೋದು, ನೀವೇ ಮಾಡ್ಬೋದು, ಇವರೇ ಮಾಡ್ಬೋದು. ಇವಾಗ ನಮ್ ತಾಯಿ ಇದಾರೆ, ಇವ್ರೇನ್ ಮಾಡ್ತಾರೆ, ಕೆಲವು ಜನ ದೇವ್ರಿಗೆ ಹೂವ ಬರ್ತಾರೆ, ಅವ್ರ ದುಡ್ಡು ಇರಲ್ಲ, ಫ್ರೀಯಾಗಿ ಹೂವ ಕೊಡ್ತಾರೆ. ಅವರು ಸೇವೆ ಎಲ್ಲರೂ ಮಾಡ್ಬೋದು. ಸಣ್ಣ ಸಣ್ಣ ವಿಷಯದಿಂದ ನಾವು ಸೇವೆ ಮಾಡ್ಬೋದು. ಒಂದು ಸೇವೆ ಅನ್ನೋದು ಅದು ಮನ್ಸಲ್ಲಿ ಬರ್ಬೇಕು. ನನ್ಗೆ ಬಂದಿತ್ತು, ಇಲ್ಲಿ ಬಂದೆ, ಕೇಳಿದ್ರು, ಇಮಿಡಿಯೇಟ್ ಆಗಿ ಮಾಡಿದೆ. ಇನ್ನ ತುಂಬಾ ಮಾಡಕ್ ರೆಡಿ ಇದ್ದೀನಿ. ಇನ್ನ ಲಿಸ್ಟ್ ನಮ್ದಿದೆ. ತಾವು ನೋಡ್ತಾ ಇರ್ತೀರಾ ನಾವು ಏನೇನ್ ಮಾಡ್ತಾ ಇದೀವಿ ಅಂತ. ನಮ್ಮನ್ನಂತೂ ಸ್ಟಾಪ್ ಮಾಡಕ್ ಆಗಲ್ಲ. ಸೇವೆ ಮಾಡೋದು ಅನ್ನೋದು ಸ್ಟಾಪ್ ಮಾಡಕ್ ಆಗಲ್ಲ. ಸರ್, ಒಂದೇ ಒಂದು ವಿಷಯ ಸರ್, ನಿಮ್ ಬಗ್ಗೆ ನಾನು ಫೀಡ್ಬ್ಯಾಕ್ ಕೊಡಲ್ಲ, ಹೊಗಳಿಕೆ ಕೊಡೋದಿಲ್ಲ. ಇರೋ ಸತ್ಯ ಮಾತಾಡ್ತೀರಿ. ನಮ್ಗೆ ಕುತೂಹಲ ಆಯ್ತು, ನೀವ್ ಯಾಕೆ ಹೀರೋ ಆದ್ರಿ ಅಂತ ನಮ್ಗೊಂದು ಮೈಂಡ್ ಅಲ್ಲಿ ಇತ್ತು. ಬರೋವಾಗ ಒಂದ್ 20-30 ಜನ ಮಾತಾಡ್ತಾರೆ. ಬಹಳ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇತ್ತು. ನೋಡ್ರಿ, ನಮ್ಮ ಅಣ್ಣನ ತಮ್ಮನ ಗೊತ್ತಿಲ್ಲ ಅಗಸ್ಟಿನ್ ಅವ್ರಿಗೆ, ಅಫಿಷಿಯಲ್ ಆಗಿ ಅವ್ರಿಗೆ ಹೈಕಮಾಂಡ್ ಬಿ.ಕಾಮ್ ಸಿಗುತ್ತೆ, ಕಾರ್ಪೊರೇಟ್ ಆಗ್ತಾರೆ ಅಂತ ನಿಮ್ಗೊಂದು ಆಶೀರ್ವಾದ ಮಾಡ್ತಾ ಇದಾರೆ. ಇಷ್ಟು ಜನರಿಗೆ ಏನ್ ಹೇಳ್ತೀರಾ? ತುಂಬಾ ಧನ್ಯವಾದ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ನಾನು ಇವ್ರ ಜೊತೆ ಬಹಳ ಫ್ಯಾಮಿಲಿ ಒಬ್ಬನ ತರ ಇದ್ದೀನಿ. ಅದಕ್ಕೆ ಅವರೆಲ್ಲ ಹಂಗೆ ಹೇಳಿರ್ತಾರೆ. ಮತ್ತೆ ಒಂದು ಪೊಲಿಟಿಷಿಯನ್ ತರ ಇಲ್ಲಿ ಬಂದಿಲ್ಲ ನಾನು. ಫಸ್ಟ್ ನಾವು ಖಂಡಿತ ಆಗೋಣ. ಜನ ಬೆಂಬಲ ಇದ್ರೆ ಆಗ್ಬೋದಲ್ವಾ. ಇನ್ನೂ ಒಳ್ಳೇದು ಮಾಡ್ಬೋದು. ಇಲ್ಲಿ ಏನೇನ್ ಸಮಸ್ಯೆ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ಬೋದು. ಮಾಡೋಣ, ರೆಡಿ ಇದೀವಿ ನಾವು ಎನಿ ಟೈಮ್. 100% ಸಂತೋಷ ಆಗಿದೆ. ಫುಲ್ ಖುಷಿ. ನಾಳೆ ಈಸ್ಟರ್ ಹಬ್ಬ ಗ್ರ್ಯಾಂಡ್ ಆಗಿ ಮಾಡ್ತೀವಿ.